ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಾನು ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಇವತ್ತಿನ ಮಿರ್ಚಿ ಮಂಡಕ್ಕಿ ತಿನ್ನೋದ್ಕಿನ ಮೊದಲು ಒಂದು ಸಿಹಿ ತಿನ್ನುವಂತ ವಿಚಾರ ಐತಿ ಕೇಳ್ರಪ್ಪ. ಕೇರಳದಾಗ 45 ವರ್ಷಗಳಾದ ಮೇಲೆ ಕೇಸರಿ ಧ್ವಜ ರಾರಾಜಿಸ್ಲಿಕ್ಕತ್ತದ. 45 ವರ್ಷಗಳಾದ ಮೇಲೆ ಕೇರಳದ ತಿರುವನಂತಪುರ ಮಹಾನಗರ ಪಾಲಿಕೆ ವಾರ್ಡ್ನ್ಯಾಗ ಬಿಜೆಪಿ ಹೆಚ್ಚು ಸೀಟ್ ಗೆದ್ದು ಇಂಡಿ ಮೈತ್ರಿಕೂಟಕ್ಕೆ ಶಾಕ್ ಕೊಟ್ಟದ್ ನೋಡ್ರಿ. ಇದು ಒಂದ್ ಕಡೆ ಆದ್ರ ಮತ್ತೊಂದು ಕಡೆ ಅಣ್ಣ ತಂಗಿಯದ್ದು ಕಾಮಿಡಿ ಶೋ ರನ್ನಿಂಗ್ ಸಕ್ಸಸ್ಫುಲಿ. ದೆಹಲಿ ರಾಮಲೀಲಾ ಮೈದಾನದಾಗ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಅವರ ಟೀಮ್ ನಿಂದ ಒಂದು ದೊಡ್ಡ ಕಾಮಿಡಿ ಕಾರ್ಯಕ್ರಮನೇ ಶುರು ಆಗ್ಬಿಡ್ತು. ಹಿಂಗ ಚಾಲು ಆಗ್ತಿದ್ದಂಗೆನೆ ರಾಹುಲ್ ಗಾಂಧಿ ಅವರದ್ದು ಎಂತೆಂಥ ಪಂಚ್ ಡೈಲಾಗ್ಗಳಂತೀರಿ ನೀವ. ಹೇ, ನಾ ಹೇಳುದಿಲ್ರಪ್ಪ, ನೀವ ಕೇಳ್ರಿ. ये पोल्यूशन देखिए, ये सारा का सारा इसीलिए हो रहा है क्योंकि ये वोट चोरी कर रहे हैं. ಇದು ಹೆಂಗ ಅಂತಾನೆ ನನಗಿನ್ನೂ ಅರ್ಥ ಆಗಲಾಗೈತ್ರಿ. ವೋಟ್ ಚೋರಿಯಿಂದ ಚುನಾವಣೆ ಸೋತ್ವಿ ಅನ್ನೋದು ಓಕೆ ಆದ್ರೂ ಆಗಿರಬಹುದು ಅಂತ ಹೇಳಿ, ಆದ್ರ ರಾಹುಲ್ ಗಾಂಧಿ ಅವ್ರು ಹೇಳ್ತಾರ ವೋಟ್ ಚೋರಿಯಿಂದ ದೆಹಲಿದಾಗ ಪೊಲ್ಯೂಷನ್ ವಾಯು ಮಾಲಿನ್ಯ ಆಗ್ಲಿಕ್ಕತ್ತದಂತ. ಎಷ್ಟೇ ಆಗ್ಲಿ, ಬಟಾಟೆಯಿಂದ ಬಂಗಾರ ತೆಗಿತೀನಿ ಅಂತ ಅಂದವ್ರು ಇವರು. ಅದನ್ನೇ ನಂಬೋರು ಇದನ್ನು ನಂಬ್ತಾರ ಅನ್ನುವಂಥ ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸ್ ರೀ, ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೂ ರಾಹುಲ್ ಗಾಂಧಿ ಅವರು ಭಾಷಣಕ್ಕೆ ಬರೋಕಿನ ಮೊದಲ ಅವ್ರ ಗತ್ತು ಏನದು ನೋಡ್ಬೇಕಾಗಿತ್ತು ನೀವು. ಈ ಥೇಟ್ ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ನಾಗ ಕ್ಯಾಪ್ಟನ್ ಧೋನಿ ಅವರು ಯುವರಾಜ್ ಸಿಂಗ್ಗೆ ನೀ ಬೇಡ, ನಾ ಬ್ಯಾಟಿಂಗಿಗೆ ಹೋಗ್ತೀನಿ ಅಂತ ಮೊದಲು ಬಂದಿದ್ರಲ್ಲ, ಹಂಗ ನೋಡ್ರಿ ಅದೇ ಫೀಲ್ ನಾಗ ಖರ್ಗೆ ಅವರಿಗೆ ನೀವು ಕುಂದ್ರಿ, ನಾನೇ ಮೊದಲು ಬ್ಯಾಟಿಂಗ್ ಮಾಡ್ತೀನಿ ಅಂತ ಬಂದ್ ಬಿಡ್ತಾರ. और अब मैं आमंत्रित करूंगा एक ऐसी शख्सियत को, वो जो कभी थकते नहीं, जैसा प्रियंका जी ने कहा, वो जो कभी रुकते नहीं, जिनकी कथनी और करनी में अंतर नहीं. जब जब गरीब पर जहां जहां हमला होगा तो माननीय मल्लिकार्जुन खड़गे जी की आवाज जरूर गूंजेगी. भारतीय राष्ट्रीय कांग्रेस के सम्मानित अध्यक्ष आदरणीय मल्लिकार्जुन खड़गे साहब से कि वो आए और अपना आशीर्वाद हमें दें. राहुल जी ने एक कहा कि वो पहले बोलेंगे और आपसे अपनी बात रखेंगे. आदरणीय राहुल गांधी जी. ನೋಡ್ರಿ ಪಾಪ, ಹಿರಿಯ ದಲಿತ ನಾಯಕನಿಗೆ ಹೆಂಗ ತ್ರಾಸ್ ಕೊಡ್ತಾರಂತ. ಸುರ್ಜೇವಾಲಾ ಅವರು ಖರ್ಗೆ ಅವರಿಗೆ ಭಾಷಣ ಮಾಡ್ಲಿಕ್ಕೆ ಕರೀತಾರ. ಪಾಪ ಅವರು ಈ ವಯಸ್ಸಿನಾಗ ಆ ಚಳಿದಾಗ ಎದ್ದು ಭಾಷಣ ಮಾಡ್ಲಿಕ್ಕಂತ ಹೊಂಟ್ರ ರಾಹುಲ್ ಗಾಂಧಿ ನಾ ಮಾತಾಡ್ತೀನಿ ಅಂತ ಅವಮಾನ ಮಾಡಿ ಅಲ್ಲೇ ಕುಂದ್ರಸ್ಬಿಡ್ತಾರ ಅವ್ರಿಗೆ. ಆದ್ರೆ ಏನ್ ಮಾಡ್ತೀರಿ, ಯಾಕೆ ಹೇಳ್ರಿ, ಅವ್ರು ರಾಹುಲ್ ಗಾಂಧಿ ಅವರು ಇಷ್ಟೊಂದು ಮಂದಿನ ಸೇರಿದ್ದನ್ನ ನೋಡೇ ಇರ್ಲಿಲ್ಲ ಅಂತ ಅನಿಸ್ತೈತಿ. ಅದೇ ಎಕ್ಸೈಟ್ಮೆಂಟ್ನಾಗ ನಾನೇ ಮಾತಾಡ್ತೀನಿ ಅಂತ ಬಂದ್ಬಿಟ್ರ. ಆದ್ರ ಆಮೇಲೆ ನೋಡಿದ್ರೆ ಬರೀ ಡಾಟ್ ಬಾಲ್, ಕ್ಲೀನ್ ಬಾಲ್ಟ್. ಅಲ್ಲ ಪಾಪ, ಯಾಕೆ ಹೆಂಗ ಆಗ್ತದ ಅಂತೀನಿ. ರಾಹುಲ್ ಗಾಂಧಿ ಅವರು ಎಲ್ಲಿ ಹೋದ್ರು ಪಾಪ ಅವ್ರಿಗೆ ಅವಮಾನನೆ ಮಾಡ್ತಾರಲ್ಲ. ಅಲ್ಲಿ ನೋಡಿದ್ರ ಮೆಸ್ಸಿ ಬಂದಾನಂತ ಹಿಗ್ನ್ಯಾಗ ಹೋದ್ರ ಮಂದೆಲ್ಲ ಮೋದಿ ಮೋದಿ ಅಂತ ಘೋಷಣೆ ಕೂಗ್ಲಿಕ್ಕತ್ತಿದ್ರು. What an incredible moment here. The stadium is filled with legends. The stadium is filled with legends. ಇದನ್ನೆಲ್ಲ ನೋಡಿ ಇನ್ನು ನಾ ಸುಮ್ಮನೆ ಕುಂತ್ರ ನಡೆಯುವುದಿಲ್ಲ ಅಂತ ಹೇಳಿ ಸ್ವತಃ ತಂಗಿ ಪ್ರಿಯಾಂಕಾ ವಾದ್ರಾ ಅವರೇ ಅಖಾಡಕ್ಕೆ ಇಳಿದ್ಬಿಟ್ರು. मैं चुनौती देती हूं, एक सही चुनाव लड़ लें, बैलेट पे लड़ लें, तो ये खुद जानते हैं कि कभी नहीं जीत पाएंगे. आज आपको मायूस होने की जरूरत नहीं है कि बिहार का चुनाव हार गए, क्योंकि पूरा देश देख रहा है कि ये चोरी से जीतते हैं. राहुल जी ने प्रेस कॉन्फ्रेंस की
पहले हरियाणा की बात बताई, महाराष्ट्र की बात बताई, कर्नाटक की बात बताई, बिहार में एसआईआर करके 65 लाख वोट काट दिए गए। और अगर ये सारे प्रमाण आप अलग कर दें तो एक साफ और साधारण बात सामने आती है। आचार संहिता के समय 10-10 हजार रुपए आप पहुंचा रहे हो, कोई आपको रोक नहीं रहा है। चुनाव आयोग आंख बंद कर रहा है, आंख मूंद रहा है। तो अगर ये चुनाव चोरी नहीं है तो क्या है? ಅಕ್ಕ ಹೇಳಲಿಕತ್ತಾರ ಬ್ಯಾಲೆಟ್ ಪೇಪರ್ನ್ಯಾಗ ಚುನಾವಣೆ ನಡೆಸ್ಬೇಕಂತ. ಯಾಕೆ ಹೇಳ್ರಿ? ಆರಾಮಾಗಿ ವೋಟ್ ಗುದ್ದಿ ಎಲೆಕ್ಷನ್ ಗೆಲ್ಲಬಹುದಲ್ಲ. ಈ ಬ್ಯಾಲೆಟ್ ಪೇಪರ್ನ್ಯಾಗ ಹೆಂಗೆಲ್ಲಾ ಚುನಾವಣೆ ನಡೀತದ ಅನ್ನೋದನ್ನ ಏನೂ ಗೊತ್ತಿಲ್ಲದ ನಮಗ್ ಗೊತ್ತಿಲ್ಲ ಮಿನಿಸ್ಟರ್ ಅದಾರಲ್ಲ ಅವ್ರು ಹೇಳಿದ್ ಕೇಳಿಲ್ಲ ನೀವ, ಹಂಗಾರೆ ಗೆಲ್ಲೋಣಂತ ಸ್ಕೆಚ್ ಹಾಕಿರ್ಬೇಕಂತ ಅನ್ಸ್ಲಿಕ್ಕತ್ತದ. ಆದ್ರೂ ಇವ್ರದ್ದು ಲಾಜಿಕ್ ನನಗ ಅರ್ಥ ಆಗುದಿಲ್ರಪ್ಪ. ಇವ್ರು ಗೆದ್ದಿರೋ ಕಡೆ ಎಲ್ಲ ಎಲೆಕ್ಷನ್ ಸರಿಯಾಗಿ ನಡೆದಿರ್ತೈತಿ, ಸೋತ್ರ ಮಾತ್ರ ಅಲ್ಲಿ ವೋಟ್ ಚೋರಿ ಆಗಿರ್ತೈತಿ. ಅದಕ್ಕೆ ಅಮಿತ್ ಶಾ ಅವರು ಹೇಳಿದ್ದು, ನಾವು ಇವ್ರಿಗಿನ ಜಾಸ್ತಿ ಸಲ ಸೋತ್ರೂ ಸಹಿತ ಯಾವತ್ತರ ಒಂದಿನಾರೆ ಇಂಥ ಆರೋಪ ಮಾಡಿವೇನಂತ ಕೇಳಲಿಕತ್ತಾರ. ಹೌದಿಲ್ ಹೇಳ್ರಿ? ಸೋತಿದ್ದನ್ನ ಮೊದಲು ಒಪ್ಕೊಳ್ರಿ. ಈ ಸೋಲು ಅನ್ನೋದನ್ನೇ ಸ್ವೀಕರಿಸಲಿಲ್ಲ ಅಂದ್ರೆ ಗೆಲುವಿನ ಹತ್ರನೂ ಸುಳಿಯಕ್ಕಾಗಲ್ಲ. ಯಾಕೆ ಸೋಲಿಕತ್ತೀವಿ ಅನ್ನೋದನ್ನ ತಿಳ್ಕೊಂಡು ಹೋದ್ರ ಒಳ್ಳೇದು ಅಂತ ಅನಿಸ್ತದ. ಏನೋಪ್ಪ ಹೇಳ್ಬೇಕು ಅನಿಸ್ತು, ಹೇಳ್ದೆ. ನೋಡ್ರಿ, ಈಗ ನೆನಪಾಯ್ತು. ಹೌದು, ಈಗ ವೋಟ್ ಚೋರಿ ಅನ್ನೋ ಆರೋಪ ಮಾಡ್ಲಿಕ್ಕತ್ತಾರಲ್ಲ, ಸೋಷಿಯಲ್ ಮೀಡಿಯಾದಾಗ ಈಗ ಒಂದು ಡೌಟ್ ಓಡಾಡ್ಲಿಕ್ಕತ್ತದ. ಕರ್ನಾಟಕದಾಗನು ಖರೆ ಖರೆ ವೋಟ್ ಚೋರಿ ಆಗಿತ್ತಾ ಅಂತ. ಯಾಕೆ ಈ ಡೌಟ್ ಶುರು ಆಯ್ತು ಅಂತ ಕೇಳಿದ್ರೆ, ನೀವು ಈ ಎಲೆಕ್ಷನ್ ಕಿನ ಮೊದಲು DK ಶಿವಕುಮಾರ್ ಅವ್ರು ಹೇಳಿದ್ದ ಒಂದು ಮಾತು ನೆನಪೈತೆ ನಿಮಗ? Mr. DK Shivakumar is with me and we had a quick chat, exclusive one, and he has given me a number which he is saying that Congress will get in upcoming Karnataka Assembly elections. What is the number, sir? 136. ಅದು ಹೆಂಗ್ DK ಶಿವಕುಮಾರ್ ಅವ್ರು ಎಕ್ಸಾಕ್ಟ್ ಆಗಿ ಇಷ್ಟೇ ಚುನಾವಣೆ ಗೆಲ್ತೀವಿ ಅಂತ ಹೇಳಿದ್ರು? ಹಂಗಾದ್ರೆ ಇಲ್ಲೂನು DK ಸಾಹೇಬ್ರು ವೋಟ್ ಚೋರಿ ಮಾಡಿದ್ರಾ? ನಾವಲ್ರಪ್ಪ, ಮಂದಿ ಕೇಳಲಿಕತ್ತಾರ ನೋಡ್ರಿ. DK ಸಾಹೇಬ್ರಂತೂ ಈ ಸಲ ದೆಹಲಿಗೆ ಹೋಗಿ ಬಂದ ಮ್ಯಾಲ ಅಗದಿ ಹಿಗ್ನಾಗದಾರ್ರಿ. ಅವ್ರು ಮಾರಿ ನೋಡ್ಬೇಕು, ನೀವು ಮಾರಿ ನೋಡೋದ್ರಲ್ಲಿ ಗೊತ್ತಾಗ್ಬಿಡ್ತದ ಏನೋ ಸಾಧಿಸಿದಂತ ಖುಷಿ ಎದ್ದ ಕಾಣಿಸ್ಲಿಕತ್ತಿತ್ತು. मंजू सर, लोगो उधर रखा है, उधर रखा है, उधर। अरे भैया सर, ಅಲ್ಲ, ಏನಾರೆ ಸಂಕ್ರಾಂತಿಗೆ ಸಿಹಿ ಸುದ್ದಿ ಸಿಗಬಹುದಾ DK ಸಾಹೇಬ್ರೆ? ಅಯ್ಯ, ಏನೇ ಸಿಹಿ ಸುದ್ದಿ ಸಿಕ್ರು ಅದು ನಿಮ್ ಪುರ್ತಕ್ಕೆ ಇರ್ತೈತಿ ಬಿಡ್ರಿ. ಯಾಕಂದ್ರ ನಿಮ್ದು ನೋಡಿದ್ರ ಕುರ್ಚಿ ಗದ್ಲ. ಪಾಪ ನಿಮ್ಮನ್ನ ನಂಬಿ ಓಟ್ ಹಾಕಿದಂತ ಗೃಹಲಕ್ಷ್ಮಿಯರ ಕಥಿ ಕೇಳುದೇ ಬೇಡ. 5-6 ತಿಂಗಳಾಯ್ತಂತ ಗೃಹಲಕ್ಷ್ಮಿ ರೊಕ್ಕನೇ ಬಂದಿಲ್ಲಂತ. ಗೃಹಲಕ್ಷ್ಮಿ ರೊಕ್ಕ ಬರ್ತಾವ ಅಂತಂದ 5-6 ತಿಂಗಳಾತ್ರಿ ಬಂದೇ ಇಲ್ಲ. ಈಗ ಆಗ್ಲಾರ್ದ 4-5 ತಿಂಗಳ ಮ್ಯಾಗ ಆತಾಡ್ರಿ. ಸರಿಯಾಗಿ ಪಗಾರನು ಬರುದಿಲ್ಲ, ಪೆನ್ಷನ್ ಪಗಾರನು ಬರುದಿಲ್ಲ. ಬರಾಕಂತಲ್ರಿ 1 ತಿಂಗಳ ಹಾಕ್ತಾರ, 3 ತಿಂಗಳು ಬಂದ್ ಮಾಡ್ತಾರ್ರಿ. 3-4 ತಿಂಗಳಾತ್ರಿ ಬಂದಿಲ್ಲ. 1 ತಿಂಗಳು ಬಂದಿದ್ರ ಅದ್ರ ಮೇಲೆ ಬಂದೇ ಇಲ್ರಿ. ಫೆಬ್ರವರಿ ಮಾರ್ಚ್ ಇಂದ ಬಂದಿಲ್ಲ ಸರ. ಮತ್ ಈಗ ಮೊನ್ನೆ 1 ತಿಂಗಳದ್ ಹಾಕಿದಾರ ಸರ್. ಈಗ ಮತ್ 3 ತಿಂಗಳ ಗ್ಯಾಪ್ ಆಗಿದೆ ಸರ್. ಈಗ ಅದರಿಂದ ನಮ್ಗೆ ದುಡ್ಡೇ ಬರ್ತಾ ಇಲ್ಲ. ಇವು ಇನ್ನು 3-4 ತಿಂಗಳು ಬಂದೇ ಇಲ್ಲ. ನಮ್ಗೆ ದುಡ್ಡೇ ಬಂದಿಲ್ಲ. ದುಡ್ಡು ನಾವೇ ಹಾಕ್ತಾನೆ ಇಲ್ಲ. 5-6 ತಿಂಗಳಿಂತ್ರ ಹಾಕ್ತಾರ ಅಂತ ಅನ್ಕೊಂತ ಹಾಕೇ ಇಲ್ಲ. ಮತ್ತ ಅಲ್ಲಿ ಹಾಕ್ಯಾರ ಇಲ್ಲ ಹಾಕ್ಯಾರ ಅಂತ ಚೆಕ್ ಮಾಡ್ಸ್ಕೊಂಡ್ ಬರೋದು, ಬ್ಯಾಂಕಿಗೆ ಹೋಗುದು, ವಾಪಸ್ ಬರೋದಾಗಿತ್ತು. ಅವ್ರು ಬೈತಾರ ನಮ್ಗೆ ಹಗ್ಲೆಲ್ಲ ಎಂಟ್ರಿ ಮಾಡ್ಕೊಡಾಕ. ಸರಿಯಾಗಿ ಪೆನ್ಷನ್ ಪಗಾರನು ಬರೋಲ್ರಿ. 1 ತಿಂಗಳು ಹಾಕಿದ್ದು ಮತ್ 3 ತಿಂಗಳು ಮುಂದೆ ಕೊಡಿಸಿ ಬಿಡ್ತಾರ. ತಿಂಗ ದುಡ್ಡು ಬರ್ತಾ ಇಲ್ಲ ನಮ್ಗೆ. ಹಾಕಿದ್ರೆ ಕರೆಕ್ಟ್ ಆಗಿ ಹಾಕ್ಬೇಕು, ಇಲ್ಲ ಅಂದ್ರೆ ಬಿಟ್ಬಿಡ್ಬೇಕು ಅದನ್ನ. ಇದು ಬಹಳ ನಮ್ಗೆ ತುಂಬಾ ಸಮಸ್ಯೆ ಆಗಿದೆ. ಅದು ಸರಿ ಕಂಟಿನ್ಯೂ 12 ತಿಂಗಳು ಬರಾಗಲ್ರಿ. ಅದು ಒಬ್ರು ಕೇರೆ ನನ್ ಬಂದೈತೆ ಅಂತಾರ, ಒಬ್ರು ಕೇರೆ ನನ್ 3 ತಿಂಗಳು ಬಂದಿಲ್ಲ ಅಂತಾರ, 4 ತಿಂಗಳು ಬಂದಿಲ್ಲ ಅಂತಾರ. ಹಿಂಗ ಬಹಳ ಸಮಸ್ಯೆ ಐತ್ರಿ. ಅದು ಇವ್ರು ಎಲೆಕ್ಷನ್ ಟೈಮ್ನಾಗ ಆಶ್ವಾಸನೆ ಕೊಟ್ಟಿದಾರ್ರಿ. ಅದ್ರ ನಂಬಿ ನಾವು ಆಶ್ವಾಸನೆ ಕೊಡ್ತಿದಾರ, ನಮ್ಗೇನೋ ಅನುಕೂಲ ಆಗುತ್ತೆ ಮಹಿಳೆಯರಿಗೆ ಅಂತೇಳಿ ಎಲ್ಲಾರು ಓಟ್ ಹಾಕಿ ಗೆಲ್ಲಿಸಿದಿವಿ ಸರ್. ಅವ್ರೀಗ ಅದನ್ನ ದುರುಪಯೋಗ ತಗೊಂಡು ನಮ್ಗೆ ಯಾವ್ದು ಅನುಕೂಲ ಮಾಡ್ತಿಲ್ಲ. ಉಳಿಸ್ಕೋಬೇಕು ಅಂತ ನಾವು ಅವ್ರು ಕೊಟ್ರೆ ಮಾತ್ರ ಉಳಿಸ್ಕೋಬೇಕು. ಅವ್ರಿಗೆ ಏನ್ ನಮ್ಗೆ ಹೇಳಿದ್ರು ಆತರ ನಾವು ಅವ್ರು ಪಾಲಿಸಿದೀವಿ. ಈಗ್ಲೇ ಚಂದಾಗೆ ನೋಡ್ಕೊಂಡು ಬಿಟ್ರೆ ಮತ್ತ ನಿಮಗ ವೋಟ್ ಹಾಕಿದಂತ ಹೆಣ್ಮಕ್ಳ ಶಾಪ ಹಾಕುದನ್ನ ನೋಡ್ಬಿಟ್ರಿ. ಈಗ ಮುಂದ್ ಮತ್ತ ಕರ್ನಾಟಕದಾಗ ಸೋತ್ ಮ್ಯಾಲ ವೋಟ್ ಚೋರಿ ಅಂತ ಅನ್ಲಿಕ್ಕೆ ಹೋಗ್ಬೇಡ್ರಿ. ಇದೆಲ್ಲಾ ನೋಡ್ಲಿಕ್ಕತ್ತಿದ್ರ ನಮ್ಮ ರಾಜ್ಯಕ್ಕ ಈ ಹಿಂದೂ ಹುಲಿನೇ ಕರೆಕ್ಟ್ ಅಂತ ಅನಿಸ್ತದ ನೋಡ್ರಿ. इलेक्शन 6 ತಿಂಗಳಿದ್ದಾಗ ಯತ್ನಾಳ್ ಎಲ್ಲಿ ಅದಾರೆ? वो कहाँ है यत्नाल? उनको लेके आओ, ಭಾಷಣ करने के लिए दो. ಈ ಸಲ ಪುಕ್ಷೇಟಿ ಭಾಷಣ ಮಾಡೋದಿಲ್ಲ ಲಕ್ಷ್ಮಣಣ್ಣವರ. ನಂಬರ್ 1 ಇದ್ರೆ ಹೋಗ್ತೀನಿ, JCB ಚಾಲೂ ಮಾಡ್ತೀನಿ,
ಗಣಪತಿ ಮ್ಯಾಗ ಕಲ್ಲು ಹೋಗದ್ರ ಡಮ್ಮೆ. ಶಿವಾಜಿ ಮಹಾರಾಜರ ಮೆರವಣಿಗೆ ಮ್ಯಾಗ ಏನಾರು ಮಾಡಿದ್ರೆ ಡಮ್ಮೆ. ರಾಮನ ಬಗ್ಗೆ ಏನಾರು ಕೊಯ್ಕ್ ಅಂದ್ರೆ ಡಮ್. ನೀವು ಎಷ್ಟೇ ಅಭಿವೃದ್ಧಿ ಮಾಡಿರಿ ಏನು ಮಾಡಿರಿ ಬೇಕಾಗಿಲ್ಲ ಜನರಿಗೆ. ಮೊದಲು ನಮ್ಮತನ ಉಳಿಸ್ಬೇಕು, ನಮ್ಮ ಶಿವಾಜಿ ಮಹಾರಾಜರು ಉಳಿಬೇಕಾದ್ರೆ ನಾವೆಲ್ಲ ಕೈಯಾಗಿ ತಗೋಬೇಕಾಗ್ತದೆ ಕಾಲ ಬಂದ್ರೆ. ಇನ್ನು ಮ್ಯಾಗ ಜೀವನ ಮಾಡೋದು ಕಠಿಣ ಐತಿ ದೇಶನಾಗ. ನಾವು ಯೋಗಿ ಆದಿತ್ಯನಾಥ್ ಆಗ್ಬೇಕಾದಂತ ಅನಿವಾರ್ಯತೆ ಕರ್ನಾಟಕದಾಗ ಐತಿ. ನಾವು ಅಭಿವೃದ್ಧಿನೂ ಮಾಡೋಣ, ನಮ್ಮತನ ನಮ್ಮ ಸಂಸ್ಕೃತಿ ಭಾರತ ಮಾತೆ ಛತ್ರಪತಿ ಶಿವಾಜಿ ಮಹಾರಾಜರು ಹೇಳಿದ್ರಲ್ಲ ನಮ್ಮ ದೇಶಪಾಂಡೆ ಗುರುಗಳು, ಅಗರ್ ಶಿವಾಜಿ ನ ಹೋತಾ ತೋ ಸಬ್ಕಾ ಸುನ್ನತ್ ಹೋತಾ. ಹಾ, ಯಾರಿಗೆಲ್ಲ ಯತ್ನಾಳ್ ಅವರು CM ಆಗ್ಬೇಕು ಅನ್ಸ್ಲಿಕ್ಕತ್ತದ ಅಂತ ಹೇಳಿ ಒಂದ್ಸಲ ಕಮೆಂಟ್ ಹಾಕ್ಬಿಡ್ರಲ್ಲ, ನೋಡೇ ಬಿಡೋಣ. ಖರೆ ಹೇಳ್ತೀನ್ರಪ್ಪ, ಇಂಥ ಆಡಳಿತ ಕರ್ನಾಟಕಕ್ಕೆ ಅವಶ್ಯಕವಾಗಿ ಬೇಕಂತ ಅನ್ಸ್ಲಿಕ್ಕತ್ತದ. ಓ ನೋಡ್ರಿ, ಮಾತಾಡ್ಕೊಂತ ಇನ್ನ ಒಂದು ಇಂಪಾರ್ಟೆಂಟ್ ವಿಷಯನೇ ನೆನಪು ಹಾರ್ಲಿಕ್ಕತ್ತಿದೆ. ಆದ್ರೂ ಈಗ ನೆನಪಾಯ್ತು. ಈ ಕಾಂಗ್ರೆಸ್ ರ್ಯಾಲಿದಾಗ ಮೋದಿಜಿಯನ್ನ ಸಮಾಧಿಗೆ ಹಾಕಬೇಕಂತ ಘೋಷಣೆ ಒದರ್ಲಿಕ್ಕತ್ತಿದ್ರಂತ. ಅದಕ್ಕೆ ಸದನದಾಗ ಬಿಜೆಪಿ ಸಂಸದರು ಫುಲ್ ರ್ಯಾಶ್ ಆಗಿ ಮಾತಾಡ್ಲಿಕ್ಕೆ ಚಾಲು ಮಾಡಿಬಿಟ್ರು. बहुत ही दुख के साथ और उद्वेलित मन से मैं एक विषय को सदन के सामने लाना चाहता हूं कि कल जो कांग्रेस पार्टी की रैली हुई उसमें नारे लगे, मोदी तेरी मोदी तेरी कब्र खुदेगी, आज नहीं तो कल खुदेगी. ये इस तरीके के नारे की बात रिकॉर्ड पे जा रही है प्लीज. ये तरीके के नारे कांग्रेस पार्टी के सोच और मानसिकता को दर्शाता है. ये नामदारों के झंझलाहट को स्पष्ट इंगित करता है. और साथ में इस तरीके की बात कहना एक प्रधानमंत्री जी के खिलाफ और मृत्यु की कामना करना, यह अपने आप में बहुत ही निंदनीय है. इसके लिए हमारे नेता प्रतिपक्ष और कांग्रेस पार्टी के नेता यहां बैठी हैं, आदरणीय सोनिया गांधी जी, इनको देश से माफी मांगनी चाहिए और देश से माफी मांगनी चाहिए. और ये नामदारों के झंझलाहट है, इसको समझना चाहिए. और मैं ये भी कहना चाहूंगा कि राजनीति का स्तर कांग्रेस पार्टी ने इतना गिरा दिया है जो कल्पना के बाहर है. इसलिए इसकी मैं घोर निंदा भी करता हूं. और मैं श्रीमती सोनिया गांधी जी से ಏನು ಮಾಡ್ಲಿಕ್ಕೆ ಆಗುದಿಲ್ರಿ, ಅವ್ರದ್ದು ಹತಾಶೆನೆ ಅಂತ ಪರಿ ಅದ. ಇನ್ನು ಸಂಸ್ಕೃತಿನೋ ಅಂಥದ್ದೇ, ಅಂಥ ಮಾತುಗಳೇ ಬರ್ತಾವ. ಇಂಥ ಮನಸ್ಥಿತಿ ಇರೋರು ಅಧಿಕಾರಕ್ಕೆ ಬಂದ್ರೆ ಏನೇನು ಮಾಡಬಹುದು ಯೋಚನೆ ಮಾಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.